ಯಾವ ಕಾಲಲ್ಲಿ ಮನುಷ್ಯ ನಿಂತ್ಕೊಂಡು ಓಡಾಡ್ತಾನೋ ಅದನ್ ಮುಟ್ಟೋದ್ರಲ್ಲಿ ಏನ್ ತಪ್ಪಿದೆ? ಎಲ್ಲಿ ನೀವ್ ಬಿಡಿ, ನನಗ್ ಕೊಡಿ. ಸುಮ್ನೆ ಇರು ವಿಭಾ. ಯಾರಾದ್ರೂ ದೊಡ್ಡೋರ್ ನೋಡಿದ್ರೆ ಕಷ್ಟ. ಇಲ್ಲೇನೋ ಬಿದ್ದಾಗಾಯ್ತಲ್ಲ, ಏನು ಕಾಣಿಸ್ತಾನೆ ಇಲ್ಲ. ಅರೆ ಓ ಪ್ರಭಾ, ಎಲ್ಲಿದೆಯೇ? ಅಜ್ಜಿಯ ಕೂಗಾಡ್ತಿದ್ದಾರೆ. ಓ ಪ್ರೋಮಿ, ಪ್ರೋಮಿ ಎಲ್ಲಿ ಹೋದ್ಲು? ಆವಾಗಿಂದ ಕರಿತಾ ಇದ್ದೀನಿ. ಓ ಪ್ರೋಮಿ, ಪ್ರಭಾ, ಯಾರಿಗೂ ನಾನು ಕರೆದಿದ್ ಕೇಳಿಸ್ತಾ ಇಲ್ವಾ? ಏನಜ್ಜಿ, ಏನಾಯ್ತು? ಇಲ್ಲಿ ಏನೋ ಬಿದ್ದಿದ್ ಶಬ್ದ ಆಯ್ತು. ಸೊಸೆಂದ್ರಿಗೇನು ತೊಂದ್ರೆ ಆಗಿಲ್ಲ ತಾನೇ? ಏನ್ ಶಬ್ದ ಕೇಳಿದ್ರಿ ದೊಡ್ಡಮ್ಮ? ಅಂದ್ರೆ ಅಜ್ಜಿಗೂ ವಾಸ್ ಬಿದ್ದಿದ್ ಶಬ್ದ ಕೇಳಿಸ್ತಾ? ಶರತ್ತಣ್ಣ, ಅವರೆಲ್ಲ ಅದ್ಕೆ ಬಗ್ಗೆನೇ ಮಾತಾಡ್ತಿದ್ದಾರೆ. ನಾನು ಹೋಗಿ ವಿಷಯ ಹೇಳ್ಬಿಡ್ಲಾ? ಬೇಡ ಬೇಡ, ನೀನ್ ಸುಮ್ನಿರು. ಶರತ್ ಹೆಂಡತಿನ ನೋಡಿದ್ರ ಯಾರಾದ್ರೂ? ಶರತ್ ಹೆಂಡತಿ ನಿಮ್ ಕೋಣೆಲ್ಲೇ ಇದ್ಲಲ್ವಾ? ಹಾ ಇದ್ಲು, ಆದ್ರೆ ಎದ್ ನೋಡ್ತೀನಿ ಅವಳು ಕೋಣೆನಲ್ಲಿ ಇಲ್ವೇ ಇಲ್ಲ. ರೂಮಲ್ಲಿ ಇಲ್ಲ ಅಂತಂದ್ರೆ ಹಾಗಾದ್ರೆ ವಿಭಾವತಿ ಎಲ್ಲಿ ಹೋಗಿರ್ಬೋದು? ಈ ಹುಡುಗಿ ಎಲ್ಲಿ ಹೋದ್ಲೀಗ? ನಾನು ಹೇಳಿದ್ದೆ ಅಲ್ವಾ, ಅವ್ರೀಗ ನಮ್ಮಿಬ್ರನ್ನು ನೋಡಿದ್ರೆ ನಾನು ಹೋಗ್ತೀನಿ. ಬೇಡ 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 ಬೇಡ, ಕೂತ್ಕೋ ಕೂತ್ಕೋ, ನಾನು ಹೋಗಿ ಎಲ್ರಿಗೂ ಹೇಳ್ತೀನಿ. ಹಾಗಾದ್ರೆ ವಿಭಾ ಎಲ್ಲಿಗೆ ಹೋದ್ಲೀಗ? ಅಮ್ಮ ಅಮ್ಮ, ಹಿಂದ್ಗಡೆ ರೂಮಲ್ಲೂ ನೋಡ್ದೆ, ಅವಳು ಅಲ್ಲೂ ಇಲ್ಲ. ಎಲ್ಲಿ ಹೋಗೋದಕ್ ಸಾಧ್ಯ? ನಿನಗ್ ಬೇರೆ ರೂಮಲ್ಲೂ ಹುಡ್ಕೋ, ಇಲ್ಲಿ ಇಲ್ಲೂ ಇರ್ತಾಳೆ. ಇಷ್ಟು ರಾತ್ರಿಲಿ ಅವಳ ಮನೆಯಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೋಗೋದಾಗಿದ್ರೆ ನನ್ಗೆ ಹೇಳ್ತಾ ಇದ್ಲು. ಒಬ್ಳೆ ಆಚೆ ಹೋಗಿರಲ್ಲ ಅನ್ಸತ್ತೆ. ಅಯ್ಯೋ ದೇವ್ರೆ, ಹಾಗಾದ್ರೆ ಹುಡುಗಿ ಎಲ್ಲಿ ಹೋದ್ಲಪ್ಪ? ಏ ಪ್ರೋಮಿ, ಎಲ್ಲ ಕಡೆನೂ ಸರಿಯಾಗಿ ನೋಡ್ಕೊಂಡ್ ಬಂದ್ಯಾ? ಸರಿಯಾಗಿ ನೋಡಮ್ಮ, ಮನೇಲಿರೋ ಎಲ್ರನ್ನೂ ಕರಿ. ಯಾರನ್ನೂ ಕರೆಯೋದ್ ಬೇಕಾಗಿಲ್ಲ. ಏನಮ್ಮ ವಿಭಾ, ನೀನು ಶರತ್ ಕೋಣೆಲಿದ್ಯಾ? ಇದೇನ್ ಮಾಡ್ದೆ ವಿಭಾ ನೀನು? ಇವತ್ತು ಅಮಾವಾಸ್ಯೆ, ಒಬ್ರು ಇನ್ನೊಬ್ರ ಮುಖಾನು ನೋಡೋ ಹಾಗಿಲ್ಲ. ನಿಂಗ್ ಎಷ್ಟ್ ಸಲ ಹೇಳಿದ್ರು ನೀನ್ ಹೀಗೆ ಮಾಡ್ತಿಯಲ್ಲ. ವಿಭಾ ಬೇಕು ಅಂತ ಬರ್ಲಿಲ್ಲ ಅಮ್ಮ, ಅವಳನ್ನ ನಾನೇ ಕರ್ಕೊಂಡು ಹೋಗಿದ್ದೆ. ಯಾಕ್ ಕರ್ಕೊಂಡು ಹೋದೆ? ನಾನೆಷ್ಟು ಸಲ ಹೇಳಿದ್ರು ನಿಮ್ಮಿಬ್ಬರಿಗೂ ಅರ್ಥನೇ ಆಗೋದಿಲ್ವಾ? ವಿಭಾ ನಡ್ಕೊಂಡು ಹೋಗ್ತಿರುವಾಗ ಕತ್ಲೇಲಿ ಹೂವಿನ ವಾಸ ಅವಳ ಕಾಲ್ ಮೇಲೆ ಬಿತ್ತು. ಶಬ್ದ ಕೇಳಿ ನಾನು ಆಚೆ ಬಂದೆ. ಅವಳ ಕಾಲಿಗೆ ಏಟಾಗಿತ್ತು, ಅದಕ್ಕೆ ಕರ್ಕೊಂಡು ಹೋದೆ. ಇದೇನಿದು? ಅವಳ ಕಾಲಿಗೆ ಹೇಗೆ ಏಟಾಯ್ತು ರೋಮಿ? ಅವಳ ಕಾಲಿಗೆ ಏಟಾಗಿದ್ದಕ್ಕಿಂತ ಅವಳಿವತ್ತು ಮಾಡಿದ ಕೆಲ್ಸ ನಮ್ಮ ಪದ್ಧತಿಗೆ ವಿರುದ್ಧ.
ಅಮಾವಾಸ್ಯ ದಿನ ಅವ್ರೊಬ್ರು ಮುಖ ಒಬ್ರು ನೋಡ್ಕೊಂಡಿದ್ದು ತಪ್ಪು. ನಾನು ಅಷ್ಟು ಸಲ ಹೇಳಿದ್ರು ನಿನಗೆ ಅರ್ಥನೇ ಆಗ್ಲಿಲ್ವಾ ವಿಭಾ? ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ಅಮ್ಮ ನಾನೇ ಅವಳನ್ನ ಶರತ್, ನೀನ್ ಯಾಕಪ್ಪ ಅವಳನ್ನ ಕರ್ಕೊಂಡ್ ಹೋದೆ? ಮೊದ್ಲು ಅದನ್ನ ಹೇಳೋ, ಯಾಕೆ ಕರ್ಕೊಂಡ್ ಹೋದೆ? ಅಮಾವಾಸ್ಯೆ ರಾತ್ರಿ ನೀ ಹೀಗ್ ಮಾಡ್ಬಾರ್ದಾಗಿತ್ತು. ಅಯ್ಯೋ ದೇವ್ರೆ, ನಮ್ಮನ್ ಕಾಪಾಡಪ್ಪ. ಏನ್ ಪ್ರಭಾ, ನಿನ್ ಸೊಸೆಗೆ ಒಳ್ಳೇದು ಕೆಟ್ಟದ್ದು ಯಾವ್ದು ಅಂತ ಗೊತ್ತೇ ಇಲ್ವಾ? ಒಂದ್ಸಲ ಮುಖ ನೋಡ್ಬಾರ್ದು ಅಂತ ಹೇಳದ್ಮೇಲೆ ಹಂಗೆ ಸೀದಾ ರೂಮ್ಗೆ ಯಾರಾದ್ರೂ ಹೋಗ್ತಾರಾ? ವಿಭಾ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ಮನೆಯಲ್ಲಿ ಕತ್ಲೆಲಿ ಒಬ್ಳೊಬ್ಳೆ ಯಾಕೆ ಓಡಾಡ್ಬೇಕಾಗಿತ್ತು? ನಿನಗೇನಾದ್ರೂ ಬೇಕಾಗಿದ್ದಿದ್ರೆ ನಿನ್ ಜೊತೆ ಅಕ್ಕ ಇದ್ರಲ್ಲ, ಅವ್ರನ್ನೇ ಕೇಳ್ಬೋದಿತ್ತಲ್ಲ. ಅಮ್ಮ, ಬ್ಯಾಂಡೇಜ್ ಹಾಕೋದಕ್ಕೆ ನಾನೇ ಅವಳನ್ನ ರೂಮ್ ಕರ್ಕೊಂಡು ಹೋಗಿದ್ದೆ. ಗಾಯದಿಂದ ತುಂಬಾ ರಕ್ತ ಬರ್ತಿತ್ತು. ಇದ್ರಲ್ಲಿ ಅವಳದೇನೂ ತಪ್ಪಿಲ್ಲ ಅಮ್ಮ. ಗಂಡಸರು ಎಲ್ಲಾ ವಿಷಯದಲ್ಲೂ ತಮ್ಮ ಮೂಗ್ ತೂರಿಸ್ಕೊಂಡ್ ಬರ್ಬಾರ್ದು ಶರತ್. ಕಾಲಿಗೆ ಗಾಯ ಆಗಿದ್ದು ಅವಳು ಆಚೆ ಬಂದ್ಮೇಲೆ. ರೂಮಿಂದ ಹೊರಗ್ ಬರೋಕ್ ಮೊದ್ಲೇ ಅವಳು ಬೇರೆಯವ್ರನ್ನ ಕರಿಬಹುದಾಗಿತ್ತು. ಅಮ್ಮ, ನನ್ನಿಂದಾನೇ ತಪ್ಪಾಗಿತ್ತು ಅಮ್ಮ. ಇದು ತಪ್ಪಲ್ಲ ವಿಭಾ, ಅಪಶಕುನ. ನಮ್ಮ ಪರಿವಾರಕ್ಕೆ ಅಪಶಕುನ. ಗಂಡಸರಿಗೆ ನಿಯಮ ಶಾಸ್ತ್ರ ಎಲ್ಲ ಗೊತ್ತಿರೋದಿಲ್ಲ. ಆದ್ರೆ ನಿಂಗಿದೆಲ್ಲ ಗೊತ್ತಿತ್ತು ತಾನೆ? ಯಾಕ್ ತಪ್ಪು ಮಾಡ್ದೆ? ಮನೆ ಸೊಸೆ ಇಷ್ಟನ್ನು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ನಾನ್ ಇನ್ಮೇಲೆ ನಿನಗೇನು ಹೇಳೋದಿಲ್ಲ. ಆಯ್ತು, ಹೋಗ್ಲಿ ಬಿಡು ಪ್ರಭಾ. ಇವಳಿಗೇನು ಅರ್ಥ ಆಗಿರೋದಿಲ್ಲ. ಹೊಸ ಜಾಗ, ಏನೋ ತಪ್ಪಾಗೋಗಿದೆ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ಬಾಮ್ಮ, ಹೋಗೋಣ, ಒಳಗ್ ಹೋಗೋಣ ಬಾ. ಇಲ್ ಕೇಳು ವಿಭಾ, ನಮ್ಮನೆಯಲ್ಲಿ ನಂಗೆ ಶಕುನ ಅಪಶಕುನ ಇದೆಲ್ಲ ತುಂಬಾ ಮುಖ್ಯ ಆಗಿರತ್ತೆ. ನಡಿ, ನಿಧಾನಕ್ ನಡಿ, ನಿಧಾನ. ಹುಷಾರು. ಅಮ್ಮ, ಬ್ಯಾಂಡೇಜ್ ಹಾಕೋಣ ಅಂತ ನಾನೇ ವಿಭಾನ ರೂಮ್ ಕರ್ಕೊಂಡು ಹೋಗಿದ್ದಮ್ಮ. ತುಂಬಾ ರಕ್ತ ಬರ್ತಿತ್ತು. ನೀನ್ ನನ್ನ ಎದುರಿಗೆ ನಿಂತ್ಕೊಂಡು ನಿನ್ ಹೆಂಡತಿ ಮಾಡಿರೋ ತಪ್ಪನ್ನ ಮುಚ್ಚಾಕ್ತಿದ್ಯಾ? ಅಮ್ಮ 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 ಒಂದ್ಸಲ ನನ್ ಮಾತು ಕೇಳಿ. ನೀನ್ ಹೋಗಿ ಮಲ್ಕೋ. ನಾಳೆ ನಮ್ಮನೇಲಿ ಮದ್ವೆಗ್ ಸಂಬಂಧಪಟ್ಟ ಹಾಗೆ ಶಾಸ್ತ್ರಗಳಿವೆ. ಇದ್ರ ಬಗ್ಗೆ ನಾನಿನ್ನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಈಗ ನೀನ್ ಹೋಗ್ ಮಲ್ಕೋ. ಪ್ರೋಮಿ, ನೀನು ಹೋಗು. ಅಮ್ಮ ಅಮ್ಮ ಒಂದ್ಸಲ ನನ್ ಪ್ರಭಾ, ಕೋಲ್ಕತ್ತಾ ಹುಡುಗಿನ ಮದ್ವೆ ಮಾಡಿಸಿ ಕರ್ಕೊಂಬಂದು ಕಟಕ್ಕಲ್ ಮನೆ ನಡೆಸೋದು ಸಾಧ್ಯ ಆಗತ್ತಾ? ಖಂಡಿತ ಆಗಲ್ಲ. ಅಮ್ಮಂಗ್ ತುಂಬಾ ಸಿಟ್ಟು ಬಂದಿದೆ ಅಲ್ವಾ ದೊಡ್ಡಮ್ಮ? ತಗೋ, ಕೊಡಿ. ನನಗ್ ಗೊತ್ತು, ನನ್ನಿಂದಾನೇ ದೊಡ್ಡ ತಪ್ಪಾಗಿದೆ. ನಾನೀ ಕೋಣೆಯಿಂದ ಆಚೆ ಹೋಗೋ ಮೊದ್ಲು ನಿಮ್ಮನ್ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು. ದೊಡ್ಡಮ್ಮ, ನಾನ್ ನಿಮ್ಮನ್ ಯಾಕೆ ಕರೀಲಿಲ್ಲ ಅಂದ್ರೆ, ನೀವ್ ಇಡೀ ದಿನ ಕೆಲ್ಸ ಮಾಡಿ ನಿದ್ದೆ ಮಾಡ್ತಿದ್ರಿಂದ ನಿಮ್ಮನ್ ಎಪ್ಸೋಕ್ ಮನ್ಸಾಗ್ಲಿಲ್ಲ. ಅದಕ್ಕೆ. ಪರವಾಗಿಲ್ಲ ವಿಭಾ, ಅಂತದೇನೂ ಆಗ್ಲಿಲ್ಲ. ನಡಿ, ನೀನ್ ಹೋಗ್ ಮಲ್ಕೋ. ದೊಡ್ಡಮ್ಮ, ನಾನ್ ಒಂದ್ಸಲ ಅಮ್ಮನ ಹತ್ರ ಹೋಗಿ ಮಾತಾಡಿ ಕ್ಷಮೆ ಕೇಳ. ಬೇಡಮ್ಮ, ಇವಾಗ ಹೋಗ್ಬೇಡ. ನಿನ್ನತ್ತೆಗೆ ಈಗ ತುಂಬಾ ಕೋಪ ಬಂದಿದೆ. ಒಂದು ಮಾತನ್ನ ತಿಳ್ಕೊ, ನಿನ್ನತ್ತೆಗೆ ಕೋಪ ಜಾಸ್ತಿ. ನಿನ್ನತ್ತೆ ಮಾತಲ್ಲಿ ಹೊರಟಾದ್ರೂ ಮೃದು ಸ್ವಭಾವದವಳು. ಏನು ಭಯ ಪಟ್ಕೋಬೇಡ, ನಾವೆಲ್ಲ ಇದೀವಲ್ಲ ನಿನ್ ಜೊತೆಗೆ. ನಾನ್ ಬೇಕು ಅಂತ ಇದನ್ ಮಾಡ್ಲಿಲ್ಲ ದೊಡ್ಡಮ್ಮ. ನಡ್ಕೊಂಡ್ ಹೋಗುವಾಗ ಹೊರಗೆ. ನನಗ್ ಗೊತ್ತಿದೆ ವಿಭಾ, ಈಗ ನೀನೇನು ಹೆದರ್ಕೋಬೇಡ. ನಡಿ, ಮಲ್ಕೋ, ನಡಿ ಮಲ್ಕೋ. ನಾನು ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಕೊಡಿಲ್ಲಿ, ಮಲ್ಕೋ. ನೀನ್ ಮೊದ್ಲು ಮಲ್ಕೋ, 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 ಮಲ್ಕೋ. ನಾನಿಲ್ಲೇ ಹೊರಗಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೇನೆ.
ಎಲ್ಲಿ? ಕಾಲ್ ಮುಟ್ಬೇಡಿ, ನನಗ್ ಕೊಡಿ. ಸುಮ್ನಿರು ವಿಭಾ. ನಾನಿದೇನ್ ಮಾಡ್ಬಿಟ್ಟೆ ಇವತ್ತು. ಛೇ, ಮೊದಲನೇ ದಿನಾನೇ ಎಲ್ರೂ ನನ್ ಬಗ್ಗೆ ಮಾತಾಡೋ ಹಾಗಾಯ್ತು. ಬೆಳಿಗ್ಗೆ ಶಾಸ್ತ್ರಗಳು ಬೇರೆ ಇದೆ. ದೇವ್ರೆ, ಎಲ್ಲ ಸುಸೂತ್ರವಾಗಿ ನಡಿಲಪ್ಪ. ಬಲ್ರಾಮ್, ಬಲ್ರಾಮ್, ನೀನಲ್ಲೆಲ್ಲ ಸರಿಯಾಗಿ ಗುಡ್ಸಿದ್ಯಾ ತಾನೆ? ಗುಡ್ಸಿದ್ದೀನಿ ಅಮ್ಮವ್ರೆ. ಅದ್ರ ಕೆಳಗೆಲ್ಲ ಸರಿಯಾಗಿ ಗುಡ್ಸು. ಬಲ್ರಾಮ, ಬಲ್ರಾಮ, ಅಡ್ಗೆ ಮನೆಗೆ ಹೋಗಿ ಚಾ ತಯಾರಾಗಿದ್ಯಾ ಅಂತ ನೋಡು. ತಯಾರಾಗಿದ್ರೆ ಕೈ ತೊಳ್ಕೊಂಡು ಎಲ್ರಿಗೂ ಹೋಗಿ ಚಾ ಕೊಟ್ಬಿಡ್ಬಾ. ಸೊಸೆಯಂದ್ರಿಗೆ ಬ್ರೋಮಿ ತಗೊಂಡ್ ಹೋಗಿ ಕೊಡ್ತಾಳೆ. ಆಗ್ಬಹುದು. ಹಾ, ಆಮೇಲೆ ಕೇಳು, ಹೊರಗಡೆ ತಂದಿರೋ ವಸ್ತುಗಳನ್ನೆಲ್ಲ ಎಸೆಯೋದಕ್ ಹೋಗ್ಬೇಡ. ಅದನ್ನೆಲ್ಲ ತಗೊಂಡ್ ಹೋಗಿ ಮಾಲಿ ಕೋಣೆನಲ್ಲಿಡು, ಅಲ್ಲೇ ಇರ್ಲಿ. ಶಾಸ್ತ್ರ ಆದ್ಮೇಲೆ ಎಸಿಬಹುದು, ಸುಮ್ನೆ ಅಪಶಕನಾಗೋದ್ ಬೇಡ. ಪ್ರಭಾ, ನೀನಿನ್ನೂ ಆ ವಿಷಯನೇ ಯೋಚನೆ ಮಾಡ್ತಾ ಇದ್ಯಾ? ನನ್ ಮಗನ ಮದ್ವೆ ಅಂದ್ಮೇಲೆ ನಾನ್ ಯೋಚನೆ ಮಾಡ್ತಿದ್ರೆ ಆಗತ್ತಾ? ಅದೇನಾದ್ರೂ ತಪ್ಪಾ? ನಾನ್ ಹಾಗಂತ ಎಲ್ ಹೇಳ್ತಾ ಇದ್ದೀನಿ. ಆದ್ರೂ ನೀನು ನಿನ್ನೆ ವಿಭಾವತಿ ಹತ್ರ ಹಾಗ್ ನಡ್ಕೋಬಾರ್ದಾಗಿತ್ತು. ಪಾಪ, ಅವಳಿನ್ನು ಚಿಕ್ಕವಳು. ಈಗ ತಾನೇ ಮದ್ವೆ ಆಗ್ ಬಂದಿದ್ದಾಳೆ. ತಪ್ಪಾಗೋದು ಸಹಜನೇ. ಈಗ ನಾವ್ ಮದ್ವೆ ಆಗ್ ಬಂದಾಗ ತಪ್ಪೇ ಮಾಡಿರ್ಲಿಲ್ವಾ? ಹೌದು, ತಪ್ಪು ಮಾಡಿದ್ವಿ. ಆದ್ರೆ ನಾವು ದೊಡ್ಡೋರ್ ಹೇಳಿದ ಮಾತನ್ನ ಯಾವತ್ತಿಗೂ ಮೀರ್ತಿರ್ಲಿಲ್ಲ. ನಾವೆಲ್ಲರೂ ಸೇರಿ ಅಮಾವಾಸ್ಯೆ ಬಗ್ಗೆ ಅವಳಿಗೆ ಅರ್ಥ ಮಾಡಿಸಿದ್ವಿ ತಾನೆ. ಆದ್ರೂ ಅವಳಿಗೆ ಶರತ್ ಎದುರಿಗೆ ಹೋಗೋದು ಅಷ್ಟೊಂದು ಮುಖ್ಯ ಆಗಿತ್ತಾ? ಅವಳಿಗೆ ಆಚೆ ಹೋಗ್ಬೇಕು ಅಂತಿದ್ರೆ ಅವಳು ನಿಮ್ ಜೊತೆ ಹೋಗ್ಬೋದಿತ್ತಲ್ಲ. ಮೆತ್ತಗ್ ಮಾತಾಡು, ಮೆತ್ತಗೆ. ಪಾಪ, ನಾನ್ ನಿದ್ದೆ ಮಾಡ್ತಿದ್ದೆ ಅಂತ ಅವಳು ಎಪ್ಸಿಲ್ಲ. ನನಗ್ ತೊಂದ್ರೆ ಆಗತ್ತೇನೋ ಅಂತ ಅವಳು ಯೋಚನೆ ಮಾಡಿ ಅವಳೇ ಸಿಕ್ಕಾಕೊಂಡ್ಬಿಟ್ಲು. ನೀನು ಒಬ್ಳು ತಾಯಿಯಾಗಿ ಹೀಗ್ ಯೋಚನೆ ಮಾಡಿದ್ರೆ ಹೇಗೆ ಪ್ರಭಾ? ಅಮ್ಮ ಆಗಿರೋದಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಒಳ್ಳೇದನ್ನ ಅರ್ಥ ಮಾಡಿಸೋದು ನನ್ ಕರ್ತವ್ಯ. ಅರೆ, ಎಲ್ಲಿದ್ದೀರಾ ಎಲ್ಲ? ಯಾರು ಕಾಣಿಸ? ಓ, ಅತ್ತಿಗೆ ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಪೂಜೆ ಸಾಮಗ್ರಿ ಎಲ್ಲ ತಂದಿದ್ದೀನಿ ನಾನು, ನೋಡಿ ಸರಿಯಾಗಿದೆಯಂತ. ಏ ಬಲರಾಮ್, ಬಾ, ಇದನ್ನೆಲ್ಲ ತಗೊಂಡೋಗಿ ಒಳಗಡೆ ಇಡು. ಹುಷಾರಾಗಿಡು. ಹೋಗಿ ಹೋಗಿ, ಇಬ್ರು ಹೋಗಿ ಒಳಗೆ ಬೇಗ. ಅತ್ತಿಗೆ ಒಂದ್ಸಲ ಬೇಕಾದಲ್ಲ ಇದೆಯಾ ಅಂತ ನೋಡ್ಕೊಂಡು ಹೇಳಿ, ಆಯ್ತಾ? ಇಲ್ದೇ ಇದ್ರೆ ನಿಮ್ ತಂಗಿ ಬೇಡದಿರೋ ಸಾಮಗ್ರಿನ ತಂದಿದ್ದಾರೆ, ಬೇಕಾದಂತ ತಂದೆ ಇಲ್ಲ ಅಂತ ಹೇಳ್ತಾಳೆ. ಇವತ್ತು 2 ಜೋಡಿಗಳಿಗೂ ಶಾಸ್ತ್ರ ಆಗುದಿದೆ. ಎಲ್ಲಾ ಕೆಲ್ಸನೂ ಯಾವ ತೊಂದ್ರೆನೂ ಆಗದೆ ನಡಿಬೇಕು ಅಷ್ಟೇ. ಜಾನಕಿ, ನಿನಗ್ ಯಾರು ಏನ್ ಹೇಳಿದ್ರು ಅಂತ ಇದನ್ನೆಲ್ಲ ಹೇಳ್ತಾ ಇದ್ಯಾ? ಓಹೋ, ನಿಮ್ಗಿನ್ನೂ ಇವಳ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಇವಳಿಗೆ ನನ್ ಕೆಲ್ಸದಲ್ಲಿ ಚಿಕ್ಕ ತಪ್ಪಾದ್ರೂ ಕಷ್ಟ ಆಗತ್ತೆ. ಯಾಕಂದ್ರೆ ಇವಳ ಕೆಲ್ಸದಲ್ಲಿ ತುಂಬಾನೇ ಶಿಸ್ತು. ಅದಕ್ಕೆ ಇವಳು ತಾನ್ ಮಾಡೋ ಕೆಲ್ಸದ ಹಾಗೆ ಎಲ್ರು ಮಾಡ್ಬೇಕು ಅನ್ಕೋತಾಳೆ. ನೀವ್ ಒಂದ್ಸಲ ಇವಳಿಗೆ ಬುದ್ಧಿ ಹೇಳಿ. ಈಗ ಮನೆಗೆ ಸೊಸೆಂದ್ರು ಬಂದಿದ್ದಾರೆ, ಅವರೆಲ್ಲ ಇವ್ರ ತರ ಶಿಸ್ತಿನ ಕೆಲಸ ಮಾಡಕ್ ಆಗಲ್ಲ. ಏನಾಯ್ತು ಪ್ರಭಾ? ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಉತ್ತರನೇ ಕೊಡ್ತಾ ಇಲ್ವಲ್ಲ? ಏನಾಯ್ತು? ಯಾಕಿಷ್ಟೊಂದು ಗಂಭೀರವಾಗಿದ್ಯಾ? ಜಾನಕಿ, ಹೆಂಗಸ್ರ ವಿಷಯದಲ್ಲಿ ತಲೆ ಹಾಕೋಕ್ ಹೋಗ್ಬೇಡಪ್ಪ. ಸುಮ್ನೆ ವಿಷಯ ತಿಳ್ಕೊಳಕ್ ಹೋದ್ರೆ ಅದರಿಂದ ತಲೆ ಬಿಸಿನೇ ಜಾಸ್ತಿ ಆಗುತ್ತೆ. ಓ ಪ್ರಭಾ, ಹೊರಗಡೆ ಹೋಗ್ ಬಂದಿದ್ದಾನೆ. ಸಾವಿತ್ರಿಗೆ ಚಹಾ ಮಾಡಕ್ ಹೇಳು, ಹೋಗು. ಇರಿ ದೊಡ್ಡಮ್ಮ, ನಾನೇ ಹೋಗ್ತೀನಿ. ಚಾ ಜೊತೆಗೆ ಏನಾದ್ರೂ ತಿಂಡಿ ಮಾಡೋದಕ್ಕೂ ಹೇಳ್ತೀನಿ. ಸಾವಿತ್ರಿ, ಸಾವಿತ್ರಿ, ಪೇಟೆಯಿಂದ ತಂದಿರೋ ಎಲ್ಲಾ ವಸ್ತುಗಳನ್ನು ಸರಿಯಾಗಿ ನೋಡಿ ಜೋಡ್ಸಿಡಿ. ಎಲ್ಲದನ್ನೂ ಹಾಗೆ ಬಳಸ್ಬಿಡ್ಬೇಡಿ. ಆಮೇಲೆ ಅದು ಕಡಿಮೆ ಆಯ್ತು, ಇದು ಕಡಿಮೆ ಆಯ್ತು ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನಿಧಾನ, ಮೆತ್ತಿಗೆ ವಿಭಾ. ಅಮ್ಮ, ಅಪ್ಪ, ಇವತ್ ನಿಮ್ ಸೊಸೆ ಏನ್ ಹೇಳ್ತಿದ್ಲು ಗೊತ್ತಾ? ಮನೇಲಿ ಯಾವ್ದೇ ಕೆಲ್ಸದಲ್ಲಾದ್ರೂ ನನ್ ಸಹಾಯ ಮಾಡ್ಬೋದಾ ಅಂತ ಕೇಳ್ತಿದ್ದಾಳೆ. ಏನಾದ್ರೂ ಕೆಲ್ಸ ಇದ್ರೆ ಅವಳಿಗೆ ಹೇಳ್ಬೇಕಂತೆ. ನೋಡು, ನಮ್ ಸೊಸೆಂದಿಯರ ಬಗ್ಗೆ ಯಾರು ಏನು ಹೇಳೋ ಹಾಗೆ ಇಲ್ಲ ಪ್ರಭಾ. ಇನ್ಮೇಲೆ ನೀನ್ ಯಾವ ಚಿಂತನೂ ಮಾಡ್ಬೇಡ. ನಿನ್ ಸೊಸೆಂದ್ರು ಅವರೇ ಅವ್ರ ಜವಾಬ್ದಾರಿ ಏನಂತ ಅರ್ಥ ಮಾಡ್ಕೋತಾರೆ. ಈಗ ಅವರಿಬ್ಬರಿಗೂ ಏನು ಕೆಲ್ಸ ಇಲ್ಲ ಅಂತ ಹೇಳು. ಸ್ವಲ್ಪ ಹೊತ್ತು ಕಾಯ್ಲಿ. ಅವಶ್ಯಕತೆ ಇದ್ರೆ ಅಜ್ಜಿ ಅವರನ್ನ ಅಡ್ಗೆ ಮನೆಗೆ ಬರೋದಕ್ಕೆ ಹೇಳ್ತಾರೆ. ಸಾವಿತ್ರಿ, ಅಡ್ಗೆ ಮನೆ ಚೆನ್ನಾಗಿ ಸ್ವಚ್ಛ ಮಾಡು.
ನಿನ್ನೆ ರಾತ್ರಿ ಆಗಿರೋ ವಿಷಯನ ಅಮ್ಮ ಇನ್ನೂ ಮರ್ತಿಲ್ಲ. ಅಯ್ಯೋ ದೇವ್ರೆ, ಹೀಗೆಲ್ಲ ಆಗ್ಬಾರ್ದಾಗಿತ್ತು. ಇವತ್ತು ನಿಮ್ಮತ್ತೆಗೆ ತುಂಬಾ ಕೆಲ್ಸ ಇದೆ. ಮನೇಲಿ ಇಬ್ಬಿಬ್ರು ಮಕ್ಳು ಶಾಸ್ತ್ರ ನಡೀತಿದ್ಯಲ್ಲ, ಅದಕ್ಕೆ ಗಡಿ ಬಿಡಿಲಿ ಒಳಗಡೆ ಹೋದ್ಲು. ಪ್ರೋಮಿ, ಹೋಗು, ಅವ್ರು ಕೂತ್ಕೊಳ್ಳೋದಿಕ್ಕೆ ಜಾಗ ಮಾಡು. ಸೊಸೆಂದ್ರು ನಿಂತ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಇಬ್ರು ಕೂತ್ಕೊಳ್ಳಿ. ಚಾ ಕುಡಿದ್ರಾ? ನಿಮ್ಮಿಬ್ರದ್ದು ಸ್ನಾನ ಆಯ್ತಲ್ವಾ? ಚಹಾ ಕುಡ್ದು ಒಂದ್ ಕಡೆ ಕೂತಿರಿ. ಅವಶ್ಯಕತೆ ಇದ್ರೆ ನಾನ್ ನಿಮ್ಮನ್ ಕರಿತೀನಿ, ಸರಿನಾ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಕಮಲಾ, ವಿಭಾ, ಅಕ್ಕ ಒಂದ್ ನಿಮಿಷ. ನಿನ್ನೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒಂದ್ಸಲ ನಾನು ಅಮ್ಮನ ಹತ್ರ ಹೋಗಿ ಕ್ಷಮೆ ಕೇಳ್ಬರ್ಲಾ? ವಿಭಾ, ನಾನು ಮತ್ತೆ ಹೇಳ್ತಿದ್ದೀನಿ ಕೇಳು. ಅವ್ರಿಗೆ ಸ್ವಲ್ಪ ಸಮಯ ಕೊಡು. ಅಮ್ಮಂಗೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಸಮಯ ಬೇಕು. ನೀವಿಬ್ರು ಈಗ ತಾನೇ ಈ ಮನೆಗ್ ಬಂದಿದ್ದೀರಾ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ನೋಡ್ತೀರಿ. ನಡಿ ಕಮಲಾ, ನೀನು ಬಾ. ಬಾ, ಹುಷಾರು ವಿಭಾ, ನೋಡ್ಕೊಂಡು ಹುಷಾರು. ಏನಾಗಿದೆ? ಏನ್ ವಿಷಯ? ಪ್ರಭಾ ನೋಡಿದ್ರೆ ಅವಳು ಯಾಕೋ ವಿಭಾ ಮೇಲೆ ಬೇಜಾರ್ ಮಾಡ್ಕೊಂಡಿರೋ ಆಗಿದೆ. ಏನಾಯ್ತು? ಇಲ್ಲ ಇಲ್ಲ, ಯೋಚನೆ ಮಾಡೋಂಥದ್ದೇನೂ ಇಲ್ಲ. ಮನೇಲಿ ಸಣ್ಣ ಪುಟ್ಟದ್ ನಡೀತಾ ಇರತ್ತೆ ಅಲ್ವಾ? ಅಮ್ಮ, ಅಮ್ಮ, ಅರೆ, ಇಷ್ಟೊಂದು ಹೂ ಎಲ್ಲಿಂದ ತಂದೆ? ನಾನು ಹೂವನ್ನ ತಗೊಂಡೋಗಿ ಅಜ್ಗೆ ಕೊಡ್ತೀನಿ. ವಾ, ಇಷ್ಟೆಲ್ಲ ಹೂಗಳನ್ನ ಬೆಳೆಸಿದ್ಯಾ ನೀನು ಸುಭಾಷ್? ಹಾ ಅಪ್ಪ, ಬೇಕಾದ್ರೆ ನೀವೇ ಹೋಗಿ ನೋಡಿ, ಅಲ್ಲಿ ತುಂಬಾ ಹೂವುಗಳಿವೆ. ಖಂಡಿತ ಖಂಡಿತ ನೋಡ್ತೀನಿ. ಆದ್ರೆ ಇಷ್ಟೊಂದು ಹೂಗಳನ್ನ ಯಾಕೆ ತಂದಿದ್ಯಾ ಈಗ? ಅಪ್ಪ, ನಾವೀ ಹೂಗಳನ್ನ ಇಬ್ರು ಅತ್ತಿಗೆರ್ಗೂ ತಂದಿದೀವಿ. ಹೌದಪ್ಪ, ಚಿಕ್ಕ ಮಾವ ಮತ್ತೆ ನಾವೆಲ್ಲರೂ ಸೇರಿ ಇಬ್ರು ಅತ್ತಿಗೆರ್ಗೂ ಕೊಡೋಣ ಅಂತ ತಂದ್ವಿ. ಸರಿ, ಒಳ್ಳೆ ಕೆಲಸ ಮಾಡಿದೀರಾ. ಹೋಗಿ ಹೋಗಿ, ಒಳಗಡೆ ಹೋಗಿ ಈ ಹೂವನ್ನ ಕೊಟ್ಬಿಟ್ ಬನ್ನಿ. ನಡಿ ಸುಬಿ. ಕಮಲಾ ಅದ್ಕೆ, ವಿಭಾ ಅದ್ಕೆ. ನೀವು ವಿಷಯ ಏನಂತ ಕೊನೆಗೂ ಹೇಳಲೇ ಇಲ್ಲ. ವಿಭಂಗೆ ಇದನ್ನೆಲ್ಲ ನೋಡಿ ಏನು ಬೇಜಾರಾಗ್ತಿದ್ರೆ ಅಷ್ಟೇ ಸಾಕು. ನಿಧಾನ. ಕಮಲಾ, ಬಾ, ಇಬ್ರು ಇಲ್ಲಿ ಕೂತ್ಕೊಳ್ಳಿ. ವಿಭಾ, ಕೂತ್ಕೋ. ಕಮಲಾ, ಕೂತ್ಕೊಳ್ಳಿ. ವಾ, ಹುಷಾರು. ಏನಾಯ್ತು ವಿಭಾ? ಕುತ್ಕೋ ಕುತ್ಕೋ ಕುತ್ಕೋ, ಹುಷಾರು, ಕೂತ್ಕೋ. ಏನಾಗಿದೆ ನಿಂಗೆ? ಮೊದ್ಲೇ ಏಟಾಗಿದೆ, ಈಗ ಇನ್ನೂ ಏನಾದ್ರೂ ಆಗ್ತಿತ್ತಲ್ಲ. ನೋಡಿದ್ಯಾ ಕಮಲಾ, ನೀನ್ ಪಕ್ಕದಲ್ಲಿ ನಿಂತಿದ್ದಕ್ಕೆ ಸರಿ ಹೋಯ್ತು. ಇವಳು ಯಾವಾಗ್ಲೂ ಯಾವ್ದೋ ಯೋಚನೆಯಲ್ಲಿ ಇರ್ತಾಳೆ. ಏನಾಯ್ತು ವಿಭಾ? ಇನ್ನು ಅಮ್ಮ ಹೇಳಿದ ಮಾತ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಕ್ಕ, ಅಮ್ಮನಿಗೆ ನಾನು ಇನ್ನೂ ಅವ್ರ ಮಾತು ಕೇಳಿಲ್ಲ ಅಂತ ಅನ್ಸ್ತಿರತ್ತಲ್ವಾ? ವಿಭಾ, ನೀನ್ ಏನು ಅನ್ನೋದನ್ನ ಅವ್ರಿಗೆ ಮುಂದೆ ಸಾಬೀತ್ ಮಾಡು. ವಿಷಯ ಏನು ಅಂದ್ರೆ, ಅಮ್ಮ ಮೊದ್ಲಿಂದ ನಮ್ಮೆಲ್ಲರನ್ನು ಆಚಾರ, ವಿಚಾರ, ಶಾಸ್ತ್ರ, ಸಂಪ್ರದಾಯ ತುಂಬಾ ಶಿಸ್ತಿನಿಂದ ಬೆಳೆಸಿದ್ದಾರೆ. ಆದ್ರೆ ನಿನ್ನೆ ನಡೆದ ಘಟನೆಯಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಆದ್ರೆ ವಿಭಾ, ನೀನೇನೋ ಚಿಂತೆ ಮಾಡ್ಬೇಡ. ನೋಡ್ತಾ ಇರು, ನಿಧಾನವಾಗಿ ಎಲ್ಲಾನು ಸರಿ ಹೋಗುತ್ತೆ. ಕಮಲಾ ಅದ್ಗೆ, ಇಲ್ಲಿ ನೋಡಿ, ನಾನು ನಿಮ್ಗೋಸ್ಕರ ಏನ್ ತಂದಿದ್ದೀನಿ. ಅಬ್ಬಾ, ಈ ಹೂ ಎಷ್ಟ್ ಚೆನ್ನಾಗಿದೆ, ತೋರ್ಸಿ. ಇದು ಸುಬಿ ಬೆಳೆಸಿದ್ದು ಅನ್ಸುತ್ತೆ. ನಿಮ್ಗೆ ಗೊತ್ತಾಯ್ತು? ನಿಮಗ್ ಗೊತ್ತಾ ಅಕ್ಕ, ಸುಬಿ ತುಂಬಾ ಪ್ರೀತಿಯಿಂದ ಗಿಡ ಬೆಳೆಸ್ತಾನೆ. ಈ ಹೂವನ ನಾವೆಲ್ಲರ ಅಣ್ಣಂದ್ರು ಸೇರ್ಕೊಂಡು ನಿಮ್ಗೆ ಉಡುಗೊರೆ ರೂಪದಲ್ಲಿ ಕೊಡ್ತಿದೀವಿ. ಈ ಹೂವೆಲ್ಲ ನಮಗೋಸ್ಕರನಾ? ನೋಡಿದ್ಯಾ ವಿಭಾ, ನನ್ ತಮ್ಮಂದ್ರ ಮನ್ಸು ತುಂಬಾ ಒಳ್ಳೇದು. ನಿಮ್ಮಿಬ್ಬರಿಗೂ ಎಷ್ಟು ಒಳ್ಳೆ ಮೈದನರು ಸಿಕ್ಕಿದ್ದಾರೆ. ಪ್ರೋಮಿ ಅಕ್ಕ, ನೀನು ನನ್ನ ಹೆಸರೇ ಹೇಳಲಿಲ್ಲ. ಅಯ್ಯೋ, ತಪ್ಪಾಯ್ತು, ಕ್ಷಮಿಸಿ ಚಿಕ್ಕ ಮಾವ. ನೀವಂತೂ ಎಲ್ರಿಗಿಂತ ಮುಂದೆ ಇರ್ತೀರಾ.
ಎಲ್ಲಾ ಸೊಸೆಂದ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋದೇ ನಿಮ್ ಜವಾಬ್ದಾರಿ ಅಲ್ವಾ? ನೀನ್ ಸರಿಯಾಗಿ ಹೇಳ್ದೆ ಸುಭಿ. ಇದನ್ನ ಯಾಕೆ ಕಟ್ಕೊಂಡಿದ್ಯಾ? ಯಾರು ಕೊಡ್ಬೇಕು ಅವ್ರು ಕೊಡು. ಕೊಡು ಸುಬಿ. ಇದು ಶರತ್ ಅಣ್ಣಂದು. ಸುಬಿ ನೋಡಿದ್ರ ಅವನನ್ನ? ಶರತ್, ಈಗಿದನ್ ಬಚ್ಚಿಟ್ರೆ ಲಾಭ ಇಲ್ಲ. ನೀನ್ ತಗೊಂಡು ಹೋಗೋದನ್ನ ನೋಡ್ದೆ ನಾನು. ಈ ಪತ್ರಿಕೆಗಳನ್ನ ಮತ್ತೆ ಓದೋಕ್ ಶುರು ಮಾಡಿದ್ಯಾ? ಇದು ಹಳೆ ಪತ್ರಿಕೆ ಸತೀಶಣ್ಣ. ಈ ಪತ್ರಿಕೆಯಲ್ಲಿ ಪೊಲೀಸರ ಪ್ರತಿಯೊಂದು ಗತಿವಿಧಿಯ ಬಗ್ಗೆ ಬರೆದಿದ್ದಾರೆ. ಇದನ್ನೆಲ್ಲ ಓದಿದ್ರೆ ನಿಂಗೇನ್ ಲಾಭ? ಏನ್ ಹೇಳ್ತಾ ಇದ್ದೀರಾ ಸತೀಶಣ್ಣ? ದೇಶಕ್ಕೋಸ್ಕರ ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಳೋ ಅಗತ್ಯ ಇದೆ. ಶಂಶೂಲ್ ಆಲಂ ಅಂತ ಒಬ್ರು DSP ಇದ್ದಾರೆ. ಭಾರತೀಯ ಹೋರಾಟಗಾರರ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಕ್ರಾಂತಿಕಾರಿಗಳು ಇವನ ವಿರುದ್ಧ ಒಂದು ಕವಿತೆ ಬರೆದಿದ್ದಾರೆ. ಅದನ್ನ ನಾನು ಸರಿಯಾಗಿ ಓದ್ಬೇಕು. ಇಲ್ಲಿವರೆಗೂ ಓದೇ ಇಲ್ಲ ನಾನು. ಶರತ್, ನನಗನ್ನಿಸ್ತಾ ಇದೆ ಮತ್ತೆ ನೀನ್ ಯಾವ್ದೋ ಸಮಸ್ಯೆನ ನಿನ್ ಕಡೆ ಹೇಳ್ಕೋತಿದೀಯಾ. ವಿಭಾವತಿನ ಮದ್ವೆಗೆ ಈಗಷ್ಟೇ ಮನೆ ಕರ್ಕೊಂಡ್ ಬಂದೆ. ಮನೇಲೆಲ್ಲ ಇಷ್ಟೊಂದು ಜನ ಇದ್ದಾರೆ. ಇದನ್ನೆಲ್ಲ ಕದ್ದು ಮುಚ್ಚಿ ಓದ್ತಿ ಅಂತ ಅವ್ರಿಗೆ ಗೊತ್ತಾದ್ರೆ? ಅಲ್ದೆ ದೊಡ್ಡ ಭಾವನವರು ಮೊದ್ಲೇ ನೀನ್ ಅನುಮಾನಿಸ್ತಿದ್ದಾರೆ. ಈಗ ಅವ್ರಿಗೆ ನೀನ್ ಈ ಪತ್ರಿಕೆ ಓದ್ತಾ ಇರೋದು ಗೊತ್ತಾಗ್ಬಿಟ್ರೆ ಅವ್ರಿಗಂತೂ ಎಲ್ಲ ಗೊತ್ತಾಗತ್ತೆ. ಸತೀಶಣ್ಣ, ಅದಕ್ಕೆ ನನ್ನ ಮನೇಲಿ ಓದ್ತಾ ಇಲ್ಲ. ನಾನು ಹೊರಗೆ ಹೋಗಿ ಓದ್ಬೇಕು ಅಂತಿದ್ದೀನಿ. ಶರತ್, ಈ ಹುಚ್ಚಾಟನೆಲ್ಲ ಬಿಡು. ನನ್ ಮಾತ್ ಕೇಳು ನೀನು. ಮನೇಲಿ ಶಾಸ್ತ್ರಗಳು ಬೇರೆ ಇದೆ, ಇಷ್ಟೊಂದು ಜನ ಬೇರೆ ಇದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಾವು ಪೂಜೆ ಕೂರ್ಬೇಕಾಗತ್ತೆ. ನನಗೆ ಗೊತ್ತಿದೆ ಸತೀಶಣ್ಣ. ನೀವು ಯೋಚನೆ ಮಾಡಬೇಡಿ. ನಾನು ಸರಿಯಾದ ಸಮಯಕ್ಕೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀವು ಇಲ್ಲಿ ನೋಡ್ಕೊಳ್ಳಿ. ಶರತ್, ಶರತ್, ನನ್ ಮಾತ್ ಕೇಳು. ಶರತ್ ಅಂತೂ ಏನ್ ಮಾಡ್ತಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಶರತಣ್ಣ, ಶರತಣ್ಣ, ಹೇಳು. ನಾವು ಕೋಲ್ಕತ್ತಾದಿಂದ ವಾಪಸ್ ಬಂದಾಗ ಗಿಡ ನೆಟ್ಟಿದ್ವಿ ಗೊತ್ತಾ? ಅದು ಹೂವ ಬಿಟ್ಟಿದೆ. ಆ ಗಿಡದಲ್ಲಿ ಈಗ ತುಂಬಾ ಹೂಗಳಿವೆ. ವಾಹ್ ಸುಭಿ, ಸುಂದರವಾದ ಹೂ ಗಿಡಗಳನ್ನೇ ಬೆಳೆಸ್ತಾ ಇದೀಯಾ? ಹಾ ಶರತಣ್ಣ, ನಾನು ಸುರೇಶ್ ಅಣ್ಣ ಎಲ್ಲರೂ ಸೇರ್ಕೊಂಡು ಈ ಹೂವನ್ನ ಅತ್ಗೇಂದ್ರಿಗೆ ಉಡುಗೊರೆ ರೂಪದಲ್ಲಿ ಕೊಟ್ವಿ. ಇದು ನಿಮ್ಗೋಸ್ಕರ. ನನ್ಗೋಸ್ಕರನಾ? ಹಾ ಶರತಣ್ಣ. ಸರಿ, ಆಗ್ಲಿ. ಇದನ್ನ ನನ್ನ ಹತ್ರನೇ ಇಟ್ಕೋತೀನಿ. ನೀನು ನಿನ್ ರೂಮ್ಗೆ ಹೋಗು. ನಾನು ಈಗ್ಲೇ ಬರ್ತೀನಿ. ಎಲ್ಲಿ ಹೋಗ್ತಿದ್ದೀರಾ ಶರತಣ್ಣ? ನಾನು ನಿಮ್ ಜೊತೆ ಬರ್ತೀನಿ. ನೀನು ಬರ್ತೀಯಾ? ಹಾ ಶರತಣ್ಣ, ನಾನು ಕೋಲ್ಕತ್ತಾದಿಂದ ಬಂದ್ಮೇಲೆ ಸ್ಕೂಲ್ಗೆ ಹೋಗ್ಲಿಲ್ಲ. ಹೆಡ್ ಮಾಸ್ಟರ್ ಅವರನ್ನ ಒಂದ್ಸಲಿನೂ ನೋಡಕ್ಕೆ ಆಗ್ಲಿಲ್ಲ. ನಾನು ಅವ್ರಿಗೆ ನಮಸ್ಕಾರನೂ ಮಾಡ್ಲಿಲ್ಲ. ನನ್ನನ್ನ ಒಂದ್ಸಲ ಹೆಡ್ ಮಾಸ್ಟರ್ ಅವ್ರ ಮನೆ ಕರ್ಕೊಂಡು ಹೋಗ್ತೀರಾ? ಸರಿ, ಹಾಗಾದ್ರೆ ಕರ್ಕೊಂಡು ಹೋಗ್ತೀನಿ. ಸರಿ, ಹಾಗಾದ್ರೆ ನಾನು ಅತ್ಗೆಗೆ ಹೇಳ್ ಬರ್ತೀನಿ. ವಿಭಾ ಅತ್ಗೆ. ಸರಳ, ಬೇಗ ಅಕ್ಕಿ ತಗೊಂಡ್ ಬಾ ಅಮ್ಮ. ಹಾ ಅಮ್ಮ. ಬನ್ನಿ ಬನ್ನಿ, ಎಲ್ಲ ಇಲ್ಲಿಗೆ ಬನ್ನಿ. ಎಲ್ರೂ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಬನ್ನಿ. ಓ ಬನ್ನಿ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ. ಬನ್ನಿ ಬನ್ನಿ. ನೀವಿಬ್ರು ಸೇರ್ಕೊಂಡು ಬಹಳ ಕೆಲಸ ಮಾಡ್ಬೇಕು ಅಂತಿದ್ರಲ್ವಾ? ಈಗ ನೋಡೋಣ ನೀವಿಬ್ರು ಏನೇನ್ ಕೆಲಸ ಮಾಡ್ತೀರಾ ಅಂತ. ಅರೇ ಪ್ರಭಾ, ಅಡಿಗೆ ಮಾಡೋಕೆ ಇಲ್ಲೆಲ್ಲ ತಯಾರಿ ಆಗಿದ್ಯಾ? ನೀವು ಒಂದ್ಸಲ ನೋಡ್ಬಿಡಿ. ಇಲ್ ನೋಡಿ, ಇಲ್ಲಿ ಅಕ್ಕಿ ಇಟ್ಟಿದ್ದೀನಿ. ಇಲ್ಲೇ ಎಲ್ಲ ತರಕಾರಿನೂ ಇದೆ. ಇದೇನ್ ಸರಳ, ಇಷ್ಟೊಂದ್ ಅಕ್ಕಿನಾ? ಅಜ್ಜಿ, ಇಷ್ಟೆಲ್ಲ ಅಡ್ಗೆನ ಇವ್ರು ಮಾಡಕ್ಕಾಗತ್ತಾ? ಅವ್ರಿಗ್ ಮಾಡಕ್ ಆಗ್ದಿದ್ರೆ ನೀನೇ ಮಾಡ್ಕೊಡು. ಹೇಗಿದ್ರು ನೀನ್ ಅವ್ರ ಜೊತೆನೆ ಇರ್ತೀಯ ಅಲ್ವಾ? ಅರೆ ಪ್ರೋಮಿ, ಅಡ್ಗೆ ಮಾಡೋಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕಲ್ವಾ? ನಿನಗ್ ಗೊತ್ತಾ, ನಮ್ ಮದ್ವೆ ಆದ ಹೊಸ್ತ್ರಲ್ಲಿ ಮೊದಲನೇ ದಿನ ಅಡಿಗೆ ಮಾಡೋದೇ ನಮ್ಗೊಂದ್ ದೊಡ್ಡ ಪರೀಕ್ಷೆ. ಅದಕ್ಕೆ ನಾನು ಸೊಸೆರ್ನ ಪರೀಕ್ಷೆ ಮಾಡ್ಬೇಕು ಅಂತಿದ್ದೀನಿ. ಒಂದ್ ವೇಳೆ ನಿಮ್ಗೆ ಅಡಿಗೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪರೀಕ್ಷೆ ಮಾತ್ರ ಆಗ್ಲೇಬೇಕು. ನೀವಿಬ್ರು ಇದ್ರಲ್ಲಿ ಗೆದ್ದು ಬಿಟ್ರೆ ನನಗಂತೂ ಬಹಳ ಖುಷಿ ಆಗತ್ತೆ. ಅದ್ರ ನಂತರ ನೀವಿಬ್ರು ಈ ಪರಿವಾರಕ್ಕೆ ಬಂದಿರೋ ಒಳ್ಳೆ ಸೊಸೆರು ಅಂತ ಸಾಬೀತಾಗತ್ತೆ.
ಪಾಸ್ ಅಂತೂ ಇವ್ರಿಬ್ರು ಆಗ್ಲೇಬೇಕು ದೊಡ್ಡಮ್ಮ. ನನ್ ಮಕ್ಕಳ ಹೆಂಡತಿಯರಾಗಿ ಇವ್ರಿಬ್ರು ಕೆಲ್ಸ ಮಾಡದೆ ಹೇಗಿರ್ತಾರ ಹೇಳಿ? ಇದು ಸಾಧ್ಯನಾ? ಸಂಸಾರದ ಸುಖಕ್ಕಾಗಿ ಸೊಸೇಂದ್ರು ಕಷ್ಟ ಪಡ್ಲೇಬೇಕು. ಮತ್ ನಮ್ ಸಂಸಾರಕ್ಕೆ ಏನ್ ಮುಖ್ಯ ಅನ್ನೋದನ್ನ ನಾನು ಇವ್ರಿಬ್ರಿಗೂ ಮೊದ್ಲೇ ಹೇಳಿದ್ದೀನಿ. ನನಗಂತೂ ನನ್ನ ಮನೆ, ನನ್ನ ಪರಿವಾರ, ನನ್ನ ಮಕ್ಕಳ ಸುಖಾನೇ ಅಮೂಲ್ಯವಾದದ್ದು. ಹೇಳಿ ದೊಡ್ಡಮ್ಮ, ಯಾವ ಪರೀಕ್ಷೆ ಮಾಡ್ತೀರಾ ಇವ್ರಿಬ್ರಿಗೂ? ಪರೀಕ್ಷೆ ಅಂತೂ ಬೇರೆ ಬೇರೆ ರೀತಿಲೇ ಇರುತ್ತೆ. ನಮ್ ಕಾಲದಲ್ಲಿ ಯಾರ್ ತರಕಾರಿನ ಬಹಳ ಸಣ್ಣದಾಗ ಹಚ್ತಾರೆ ಅಂತ ಪರೀಕ್ಷೆ ಮಾಡ್ತಾ ಇದ್ರು. ನಾನ್ ಅದಕ್ಕೆ ಇವ್ರಿಬ್ರಿಗೂ ಅದೇ ಪರೀಕ್ಷೆ ಮಾಡೋಣ ಅಂತ ಇದ್ದೀನಿ. ಅಲ್ಲ ಅಜ್ಜಿ, ಅದೆಲ್ಲ ನಿಮ್ ಕಾಲದಲ್ಲಿ ಮಾಡಿದ್ದು. ಆದ್ರೆ ಇವರು ಬಾಳೆ ದಿಂಡನ್ ಹೇಗ್ ಕತ್ತರಿಸ್ತಾರೆ? ಅರೆ ಪ್ರೋಮಿ, ಮೊದ್ಲು ಅವ್ರಿಗೆ ಬಾಳೆ ದಿಂಡನ್ ಕತ್ತರಿಸಕ್ ಬರುತ್ತೋ ಇಲ್ವೋ ನೋಡೋಣ, ಅದಕ್ಕೆ ನಾನು ಇದನ್ನ ತರಿಸಿದ್ದು. ನಿಮ್ಮಿಬ್ರಲ್ಲಿ ಯಾರಿದನ್ನ ತೆಳ್ಳಕ್ ಕತ್ತರಿಸ್ತಿರೋ ಅವರಲ್ಲಿ ಒಬ್ರು ಗೆದ್ದ ಹಾಗೆ. ನಂತರ ಅವರು ತುಪ್ಪದನ್ನ ಮಾಡಿ ಮಾವನವ್ರಿಗೆ, ಮೈದನರಿಗೆ ಎಲ್ರಿಗೂ ಬಡಿಸ್ಬೇಕಾಗತ್ತೆ. ಈ ಕೆಲ್ಸನೇ ನಾನ್ ನಿಮ್ಮಿಬ್ರಿಗೂ ಕೊಡ್ತಾ ಇರೋದು. ನೋಡೋಣ ಯಾರ್ ಗೆಲ್ತೀರಾ ಅಂತ. ಅಯ್ಯೋ ದೇವ್ರೆ, ಇವ್ರಿಬ್ಬರನ್ನು ನೋಡಿ ಸ್ವಲ್ಪ ಜೋರಾಗಿ ಹೂ ಒಂದು ತಲೆ ಆಡಿಸ್ಬೇಕು. ನೀವು ಹೂ ಅಂದಿದ್ರೆ ನಾನು ಅಡ್ಗೆ ಮನೆಯಿಂದ ಹೋಗೋದೇ ಇಲ್ಲ. ನಿಮ್ಮಿಬ್ರಿಗೂ ಈಗ ಅರ್ಥ ಆಯ್ತಲ್ಲ ನಾನು ಏನೇನ್ ಹೇಳಿದೀನಿ ಅಂತ. ಅರೆ ಪ್ರಭಾ, ಈಗ ನಾನು ನೀನು ಇಲ್ಲಿಂದ ಹೊರಡೋಣವಾ? ನೋಡೋಣ ಇವರಿಬ್ರು ಏನ್ ಮಾಡ್ತಾರೆ ಅಂತ. ನಾನ್ ಕೇಳ್ತಾ ಇರೋದು, ನಿಮ್ಮಿಬ್ರಿಂದ ಆಗತ್ತೆ ತಾನೇ? ದಿಂಡಿಂದ ಅಂಟು ಬರ್ತಿರುತ್ತೆ. ಪೂರ್ತಿ ಅಡ್ಗೆ ಮನೆನ ಅಂಟಂಟ್ ಮಾಡ್ಬೇಡಿ, ಅರ್ಥ ಆಯ್ತಾ? ಸರಳ, ನೀನ್ ಯಾಕೆ ಇವ್ರಿಬ್ರಿಗೂ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಅಜ್ಜಿ, ಇವರಿಬ್ರು ಇಲ್ಲಿ ಅಡ್ಗೆ ಕೆಲಸ ಮುಂದುವರಿಸ್ಲಿ. ಆ ಕಡೆ ನಾವು ಇನ್ನೇನೇನ್ ಬೇಕು ಅನ್ನೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ, ಸರಿನಾ? ನೀ ಹೇಳೋದ್ ಸರಿನೇ ಅಜ್ಜಿ. ಇಬ್ರು ಸೊಸೆಂದ್ರು ಹೇಗ್ ಹೊಂದ್ಕೊಂಡ್ ಅಡ್ಗೆ ಮಾಡ್ತಾರೆ ಅಂತ ನೋಡೋದಕ್ಕಲ್ವಾ? ಅದ್ರ ಜೊತೆಗೆ ನಾವು ಸಹಾಯ ಮಾಡ್ಬೇಕು. ಅವ್ರತ್ತೆ ಎಷ್ಟು ಒಳ್ಳೆಯವರು ಅಂತ ಅವ್ರಿಗೂ ಗೊತ್ತಾಗ್ಬೇಕು ಅಲ್ವಮ್ಮ? ನೀನ್ ಹೇಳಿದ್ದು ಸರಿ ಇದೆ. ಅರೆ ಓ ಪ್ರೋಮಿ, ನಿಮ್ಮಮ್ಮನು ಅತ್ತೆ ಆಗೋ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ಹೇಳ್ಬೇಡ. ಇಲ್ಲ ದೊಡ್ಡಮ್ಮ, ನಾವ್ ಮಾಡೋ ವ್ಯವಸ್ಥೆಲಿ ಏನೂ ಕಡಿಮೆ ಆಗ್ಬಾರ್ದು. ನಡೀರಿ ಹೊರಗ್ ಹೋಗೋಣ. ಪ್ರೋಮಿ, ಸರಳ, ನೀವು ಬನ್ನಿ. ಇವತ್ತು ಸೊಸೇಂದ್ರೆ ಅವ್ರ ಕೈಯಾರೆ ಅಡ್ಗೆ ಮಾಡಿ ನಮ್ಗೆಲ್ಲ ಬಡಿಸ್ತಾರೆ. ಸರಿ, ನಡೀರಿ ನಡೀರಿ. ಬಾ ಪ್ರೋಮಿ. ವಿಭಾ, ನಾನ್ ನಿಂಗೆ ಹೇಳಿದ್ದೆ ಅಲ್ವಾ, ಸಮಯದ ಜೊತೆ ಎಲ್ಲಾನು ಸರಿ ಹೋಗುತ್ತೆ ಅಂತ. ನೋಡಿದ್ಯಾ, ಅಮ್ಮನ್ ಕೋಪನೂ ಈಗ ಸ್ವಲ್ಪ ಕಡಿಮೆ ಆಗಿದೆ. ನೀನ್ ಅಡ್ಗೆ ಮಾಡಿ ಸೈ ಅನ್ನಿಸ್ಕೊಂಡ್ರೆ ನೋಡ್ತಿರು, ಅಮ್ಮನಿಂದ ಇಬ್ಬರಿಗೂ ಯಾವ ತೊಂದ್ರೆನೂ ಆಗಲ್ಲ. ವಿಷಯ ಏನು ಅಂತಂದ್ರೆ, ಅಮ್ಮ ಸಂಸಾರದ ಎಲ್ಲಾ ಕೆಲ್ಸಗಳನ್ನ ತಮ್ಮ ಹೆಗಲ್ ಮೇಲೆ ಹಾಕೊಂಡ್ ಮಾಡ್ತಾರೆ. ಅರ್ಥ ಆಯ್ತಾ? ನಿಂಗೂ ಅರ್ಥ ಆಯ್ತಲ್ವಾ ಕಮಲಾ? ಇಬ್ರು ಅದ್ಗಿರೋ ಸೇರ್ಕೊಂಡು ಎಲ್ಲಿ ಹೋದ್ರು? ಅವರೆಲ್ಲೂ ಕಾಣಿಸ್ತಾನೆ ಇಲ್ಲ. ಬಲರಾಮ್ ಕಾಕ, ಇಬ್ರು ಅದ್ಕೆಂದಿರು ಎಲ್ಲಿಗೆ ಹೋದ್ರು? ಸುಬಿ ಪುಟ, ಅವರಿಬ್ರು ಅಡ್ಗೆ ಮನೇಲಿ ಇದ್ದಾರೆ, ಅಡ್ಗೆ ಮಾಡ್ತಾ ಇದ್ದಾರೆ. ಇದೇನು? ವಿಭಾ ಅದ್ಕೆಗೆ ಅಡ್ಗೆ ಮಾಡಕ್ ಬರಲ್ಲ ಅಂತಿದ್ರಲ್ವಾ? ಹೋಗ್ ನೋಡ್ತೀನಿ. ವಿಭಾ, ಅದನ್ನೇನ್ ಹಾಗ್ ನೋಡ್ತಾ ಇದ್ಯಾ? ನನಗೆ ದಿಂಡೆಲ್ಲ ಹೆಚ್ಚೋದಕ್ ಬರೋದಿಲ್ಲ ಅಕ್ಕ. ನಾನ್ ಹೇಳಿದ್ನಲ್ಲ, ನಾನ್ ಯಾವತ್ತೂ ನಮ್ಮನೇಲೂ ಕೂಡ ಅಡ್ಗೆ ಮಾಡೇ ಇಲ್ಲ. ಈ ಮಾಲ್ಪುವ, ಕೇಕ್, ಪುಡಿಂಗ್, ಪಲಾವ್ ಅಷ್ಟೇ ಮಾಡಕ್ ಬರೋದು. ಅದ್ರ ಜೊತೆ ತುಪ್ಪದನ್ನೂ ಹೇಗೋ ಮಾಡ್ಬಿಡ್ತೀನಿ. ಆದ್ರೆ ಈ ದಿಂಡು ನನಗ್ ಎರಡೂ ಕಡೆಯಲ್ಲೂ ಇದು ಒಂದೇ ತರ ಕಾಣ್ತಿದೆ. ಯಾವ ಕಡೆಯಿಂದ ಹೆಚ್ಚಬೇಕು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ನಾನ್ ಪರೀಕ್ಷೆಲ್ ಪಾಸ್ ಆಗೋಕ್ ಆಗಲ್ಲ ಅಂತಿದ್ರೆ ನೀವ್ ನಗ್ತಿದ್ದೀರಾ? ಆಯ್ತು, ನಗಿ, ನಗ್ತಾನೆ ಇರಿ.
ಒಂದ್ ವಿಷಯ ಹೇಳ ವಿಭಾ, ನನಗೆ ದಿಂಡ್ ಹೆಚ್ಚಕ್ ಬರುತ್ತೆ. ನಾವ್ ಏನ್ ಮಾಡೋಣ ಅಂದ್ರೆ, ನಾನು ನಿನ್ ಬದ್ಲಾಗಿ ದಿಂಡನ್ನ ಹೆಚ್ಚಿಕೊಡ್ತೀನಿ, ನೀನು ನನ್ ಬದ್ಲಾಗಿ ತುಪ್ಪದನ್ನ ಮಾಡ್ಬಿಡು. ನೀವ್ ನಿಜ ಹೇಳ್ತಿದ್ದೀರಾ ಅಕ್ಕ? ನಿಮಗ್ ದಿಂಡ್ ಹೆಚ್ಚೋಕ್ ಬರುತ್ತಾ? ಹಾ, ನಮ್ ಮನೇಲಿ ಯಾವಾಗ್ಲೂ ನಾನೇ ದಿಂಡ್ ಹೆಚ್ಚೋದು. ನಮ್ಮ ಅಪ್ಪಂಗೆ ನಾನ್ ಮಾಡೋ ಅಡ್ಗೆ ದಿಂಡಿನ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ಹಾಗಿದ್ರೆ ಮುಗೀತಲ್ಲ, ನಾನೊಂದ್ ಕೆಲ್ಸ ಮಾಡ್ತೀನಿ. ನನ್ ಪಾಲಿನ ಕೆಲ್ಸನ ನೀವ್ ಮಾಡಿ, ನಿಮ್ ಪಾಲಿನ ಕೆಲ್ಸನ ನಾನ್ ಮಾಡ್ತೀನಿ. ಏನಂತೀರಾ? ಹಾಗೆ ಆಗ್ಲಿ. ಸರಿ, ನಾವೀಗ ಶುರು ಮಾಡೋಣ. ಇನ್ ತಡ ಮಾಡೋದ್ ಬೇಡ. ಆಯ್ತು, ನಾನೀಗ ಶುರು ಮಾಡ್ಕೊತೀನಿ, ನೀವು ದಿಂಡ್ ಹೆಚ್ಚೋಕ್ ಶುರು ಮಾಡಿ. ಅಕ್ಕ, ಅದು ಅರೆ ಸುಬಿ, ನೀನಾ? ಒಳಗ್ ಬಾ. ಅಲ್ಲಿ ಯಾಕೆ ನಿಂತಿದ್ಯಾ? ನೀವಿಬ್ರು ಎಷ್ಟು ಒಳ್ಳೆಯವರು. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಡ್ಗೆ ಮಾಡ್ತಿದ್ದೀರಾ. ನಮ್ ಸ್ಕೂಲಲ್ಲೂ ಹೀಗೆ ಎಲ್ರು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಿಮ್ಗ್ ಗೊತ್ತಾ, ನಂದು ಆಟ ಓಟದಲ್ಲಿ ತುಂಬಾ ಚುರುಕು. ಚಾರು ಇಂಗ್ಲಿಷಲ್ಲಿ ತುಂಬಾ ಬುದ್ಧಿವಂತ. ನಾನು ಇಂಗ್ಲಿಷಲ್ಲಿ ತುಂಬಾ ಜಾಣನೆ. ಏನಾದ್ರೂ ನಿಮ್ಮಿಬ್ರು ಹಾಗೆ ನಾವು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಆಗ ನಾವೆಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ. ಆದ್ರೆ ಯಾರೂ ಹಾಗೆ ಮಾಡ್ತಿಲ್ಲ. ಆದ್ರೆ ಏನ್ ಗೊತ್ತಾ, ಅವರಿಬ್ರು ಯಾರ ಮಾತು ಕೇಳೋದಿಲ್ಲ. ನನ್ ಸ್ಕೂಲ್ಗೆ ಹೋದ್ಮೇಲೆ ನಿಮ್ಮಿಬ್ರು ವಿಷಯನ ಎಲ್ರಿಗೂ ಹೇಳ್ತೀನಿ. ಬೇಡ ಬೇಡ, ಯಾರಿಗೂ ಏನೂ ಹೇಳ್ಬೇಡ ಸುಬಿ. ನೀನು ಅತ್ತೆಗೇನಾದ್ರೂ ಗೊತ್ತಾದ್ರೆ ಮತ್ತೆ ಕೋಪ ಮಾಡ್ಕೋತಾರೆ. ಹೀಗೇನೆ ನಾನ್ ನಿನ್ನೆ ಅತ್ತೆಗೆ ತುಂಬಾ ಕೋಪ ಬರ್ಸಿದ್ದೆ. ಸರಿ ಆಯ್ತು, ಯಾರಿಗೂ ಹೇಳೋಲ್ಲ. ಸರಿ, ನಾನ್ ಬಂದಿರೋ ವಿಷಯ ಏನಂದ್ರೆ, ನಾನು ಮತ್ತೆ ಶರತ್ ಅಣ್ಣ ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಮ್ಮ ಕೇಳಿದ್ರೆ ಹೇಳ್ಬಿಡಿ. ಹೋಗ್ ಬರ್ತೀನಿ. ಆಯ್ತು. ಅಲ್ಲ ವಿಭಾ, ಅವ್ನು ಹೊರಗಡೆ ಹೋಗಿ ಯಾರಿಗೂ ಹೇಳಲ್ಲ ಅಲ್ವಾ? ಅವನ್ ಹಾಗೆ ಹೇಳೋದಿಲ್ಲ. ನಿನಗೆ ಹೇಗ್ ಗೊತ್ತು? ನನಗೆ ಅವ್ರ ಅಣ್ಣನೇ ಹೇಳಿದ್ದು. ನಿಂಗೆ ಈ ಮನೆ ಬಗ್ಗೆ ಎಷ್ಟೆಲ್ಲ ಗೊತ್ತಿದೆ. ನಿಂಗಿಲ್ಲಿರೋರು ಬೇರೆಯವರು ಅಂತ ಅನ್ಸೋದೇ ಇಲ್ಲ ಅಲ್ವಾ? ಎಲ್ಲ ನಿನ್ ಜೊತೆ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ. ವಿಭಾ, ಶರತ್ ಅವರು ಮೊದ್ಲಿಂದನೂ ನಿನ್ ಜೊತೆ ಮಾತಾಡ್ತಿದ್ರು ಅಲ್ವಾ? ಅವ್ರೆಷ್ಟು ಒಳ್ಳೆಯವರು. ಅವರು ಪ್ರತಿ ಹೆಣ್ಮಕ್ಳು ಕಷ್ಟನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅಕ್ಕ, ನನ್ ಭಾವನೂ ತುಂಬಾನೇ ಒಳ್ಳೆಯವರು. ನಿಮ್ಗಿನ್ನೂ ಸರಿಯಾಗಿ ಅವ್ರ ಪರಿಚಯ ಆಗಿಲ್ವಲ್ಲ, ಅದಕ್ಕೆ ಅರ್ಥ ಆಗಿಲ್ಲ. ಏನ್ ಗೊತ್ತಾ ಅಕ್ಕ, ನಾನು ನಮ್ಮನೇನ ಬಿಟ್ಟು ಇಲ್ಲಿಗ್ ಬರ್ತಾ ಇದ್ದಾಗ ನನ್ ಅಣ್ಣನ ಬಿಟ್ ಬರೋಕೆ ತುಂಬಾ ದುಃಖ ಆಯ್ತು. ಆದ್ರೆ ಇಲ್ಲಿಗ್ ಬಂದ್ಮೇಲೆ ಭಾವನ್ ನೋಡಿ ನನ್ ದುಃಖ ಎಲ್ಲ ಮರ್ತ್ ಹೋಯ್ತು. ಅದೇನೋ ವಿಭಾ, ನಂಗಂತೂ ತುಂಬಾ ಭಯ ಆಗತ್ತೆ. ಯಾವತ್ತೂ ನನ್ನಿಂದ ಯಾವುದೇ ತಪ್ಪಾಗ್ಬಾರ್ದು ಅಂತ ಯೋಚನೆ ಮಾಡ್ತಿರ್ತೀನಿ. ನಿಮ್ಮಿ ಭಯ ತುಂಬಾ ಬೇಗನೆ ಹೊರಟು ಹೋಗತ್ತೆ. ನಮ್ ಭಾವ ಇದಾರಲ್ಲ, ಅವ್ರಿಗೆ ಎಲ್ಲರ ದುಃಖನೂ ಅರ್ಥ ಆಗತ್ತೆ. ಅವರು ಎಲ್ಲರ ಬಗ್ಗೆನೂ ಕಾಳಜಿ ವಹಿಸ್ತಾರೆ. ನೀವ್ ನನ್ನ ಇಲ್ಲಿ ಬಿಟ್ರು ಕೂಡ ನಾನು ಆರಾಮಾಗಿ ಹೆಡ್ ಮಾಸ್ಟರ್ ಅವ್ರ ಮನೆಗೆ ಹೋಗ್ತೀನಿ. ಮೇಷ್ಟ್ರ ಮನೆ ಇಲ್ಲಿಂದ ದೂರ ಏನು ಇಲ್ಲ. ಈ ಪತ್ರಿಕೆನ ಎಲ್ಲಿ ಕೂತ್ಕೊಂಡು ಓದ್ಲಿ? ಶರತ್ ಅಣ್ಣ, ನಿಮ್ ಕೈಯಲ್ಲಿ ಯಾವ ಪತ್ರಿಕೆ ಇದೆ? ಇದ್ರಲ್ಲಿ ಏನಿದೆ? ಯಾಕೋ ಸುಭಿ, ಪತ್ರಿಕೆ ಅಷ್ಟೇ. ಮನೇಲಂತೂ ಓದಕ್ಕಾಗಲ್ಲ. ಅಷ್ಟೊಂದು ಜನ ಇದ್ದಾರೆ. ಮೇಲಿಂದ ದೊಡ್ಡ ಭಾವನವರು, ಅಪ್ಪ, ಯಾರಿಗೂ ಪತ್ರಿಕೆ ಓದೋದಿಷ್ಟ ಇಲ್ಲ. ಹೀಗಿರುವಾಗ ಎಲ್ಲಿ ಕೂತ್ಕೊಂಡು... ಸರಿ, ಇದು ಯಾವ ಪತ್ರಿಕೆ? ಯಾವ ಪತ್ರಿಕೆ ಅನ್ನೋದೆಲ್ಲ ನೀನ್ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನನ್ಗೊಂದ್ ಮಾತು ಹೇಳು, ನೀನ್ ಹುಷಾರಾಗಿ ಮಾಸ್ಟರ್ ಅವ್ರ ಮನೆಗೆ ಹೋಗ್ತೀಯಲ್ಲ? ಹೋಗ್ ಬರ್ತೀನಿ. ಆದ್ರೆ ನಾನು ನಿಮ್ಗೆ ಏನ್ ಹೇಳಿದ್ನೋ ನೀವ್ ಅದನ್ನ ಸ್ವಲ್ಪನೂ ಕೇಳಲೇ ಇಲ್ಲ. ಶರತಣ್ಣ ಪತ್ರಿಕೆಯಿಂದಾನೇ ನನ್ ಮಾತನ್ನ ಕೇಳಿಸ್ಕೊತಿಲ್ಲ. ಅದ್ರಲ್ಲಿ ಏನಿರ್ಬೋದು? ಆಯ್ತಪ್ಪ, ಹೇಳ್ತೀನಿ ಬಿಡು, ಕೋಪ ಮಾಡ್ಕೋಬೇಡ.
ಬೇಗ ಹೋಗು, ಆದಷ್ಟು ಬೇಗ ಮನೆಗೆ ಹೋಗ್ಬೇಕಲ್ವಾ? ಹೋಗು ಹೋಗು. ನಡೀರಿ. ಮುಕುಂದ್ ಸಾಹೇಬ್ರು ಎಲ್ಲಿಗೆ ಹೋಗ್ತಿದ್ದಾರೆ ಶರತಣ್ಣ? ನನಗೆ ಗೊತ್ತಿಲ್ಲ. ಸರಿ, ನೀನೀಗ ಬೇಗ ಮಾಸ್ಟರ್ ಅವ್ರ ಮನೆಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ಆದಷ್ಟು ಬೇಗ ಬಾ, ಸರಿನಾ? ಹೋಗು ಹೋಗು. ಹೋಗ್ ಬರ್ತೀನಿ. ಈ ಸಮಯದಲ್ಲಿ ಪತ್ರಿಕೆ ಓದೋದು ಸರಿಯಲ್ಲ. ಎಲ್ಲ ಕಡೆ ಹದ್ದಿನ ಕಣ್ಣಿಟ್ಟಿರಿ. ನಿಮಗ್ ಗೊತ್ತಾ ಎಲ್ಲಿಗೆ ಬರಕ್ ಹೇಳಿದ್ದಾರೆ ಅಂತ? ಯಾರು ಬರ್ತಾ ಇದ್ದಾರೆ ಗೊತ್ತಾ? DSP ಶಂಶೂರ್ ಆಲಂ. ಅವ್ರು ಯಾರು ಅಂತ ಗೊತ್ತಿದ್ಯಾ? ಟೆಗರ್ಡ್ ಸಾಹೇಬರಿಗೆ ತುಂಬಾ ಹತ್ತಿರದವರು. ಯಾವ ರೀತಿ ಸ್ವದೇಶಿಗಳನ್ನ ಹಿಡಿತಾ ಇದ್ದಾರೆ ಗೊತ್ತಾ? ಕಲಿಬೇಕು, ನೋಡ್ಬೇಕು. ನನ್ನನ್ ಯಾಕೆ ಕರೆದಿದ್ದಾರೋ? ಸಾಮಾನ್ಯ ಮುಕುಂದ್ ಘೋಷ್ ಬಗ್ಗೆ ಎಲ್ಲ ಆಫೀಸರ್ಗಳಿಗೂ ಗೊತ್ತೇ ಇರುತ್ತೆ. ನನ್ನ ಬಗ್ಗೆ ನನಗೆ ನಂಬಿಕೆ. ಓ ಶರತ್ ಅವ್ರೆ, ಏನಿದೆ ವಿಚಿತ್ರ? ನಾನು ಯಾವಾಗ್ಲೇ ಸ್ವದೇಶಿ ಡಕಾಯಿತರ ಬಗ್ಗೆ ಮಾತಾಡಿದ್ರೂ ನಮ್ಮ ಭೇಟಿ ಆಗ್ಬಿಡುತ್ತೆ. ಕ್ಷಮಿಸ್ಬೇಕು, ಸ್ವದೇಶಿ ಡಕಾಯಿತರು ಅನ್ನೋರು ಯಾರು ನನಗೆ ಗೊತ್ತಿಲ್ಲ. ಡಕಾಯಿತರು ಇರ್ತಾರೆ ಅಂತ ಸಣ್ಣವನಿದ್ದ ಕೇಳಿದ್ದೆ, ಹಾಗೆ ಸ್ವದೇಶಿಗಳು ಇದ್ದಾರೆ ಅಂತ ಕೇಳಿದೀನಿ. ಗೊತ್ತಿಲ್ಲ ಅಂದ್ರೆ ಆಗೋಯ್ತಾ? ಅನಂತ ಯಾವಾಗ್ಲೂ ನಿಮ್ಮನೆಲ್ಲೇ ಇರ್ತಿದ್ನಲ್ಲ, ಸ್ವದೇಶಿ ಡಕಾಯಿತ. ನಿಮಗ್ ಗೊತ್ತಿರೋ ವಿಷಯನೇ. ಪೊಲೀಸರು ಬಂದೂಕ್ ತಗೊಂಡು ಓಡೋಗಿದ್ದಾನೆ. ಸುತ್ತಮುತ್ತ ಇರೋ ಹುಡುಗರು ಓಡೋಗಿರೋದ್ರಲ್ಲೂ ಅವನ ಕೈವಾಡನೇ ಇರುತ್ತೆ. ನಿಮಗೆ ಹೆಚ್ಚಾಗಿ ವಿಷಯ ಗೊತ್ತಿಲ್ಲ. ಅನಂತಣ್ಣ ಮತ್ತೆ ಮೊಹರಿ ಕಾಕ ಅವರಿಬ್ರು ಈಗ ಈ ಮನೆಯಲ್ಲಿಲ್ಲ. ಬರ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ನಿಮ್ ಮಾತುಗಳು ಯಾಕೋ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈಗ ತಾನೇ ಮದುವೆ ಆಗಿದ್ದೀರ. ಆ ಹುಡುಗ ನಿಮ್ಗೆ ಹೇಗೆ ಎದುರುತ್ತರ ಕೊಡ್ತಾನೆ ನೋಡಿದ್ರ ಸರ್? ಕೋಲ್ಕತ್ತಲ್ಲಿ ಓದ್ತಿದ್ದಾನೆ ಅಂತ ಕೇಳಿದ್ದೆ. ನಾನು ಕೋಲ್ಕತ್ತಾಗೆ ಹೋಗ್ತಾ ಇದ್ದೀನಿ. ರಸ್ತೆಯಲ್ಲಿ ಓಡಾಡವಾಗ ಇವನೇನಾದ್ರೂ ನನ್ನ ಕಣ್ಣಿಗೆ ಬಿದ್ರೆ DSP ಸಾಹೇಬರಿಗೆ ದೂರು ಕೊಟ್ಟು ಒಳಗಾಕಿಸ್ತೀನಿ. ನಡೀರಿ. ಸಾಹೇಬರು ನನಗೊಂದು ವಿಷಯ ಹೇಳಿದ್ದಾರೆ. ಸ್ವದೇಶಿ ಡಕಾಯಿತರು ಸಣ್ಣ ಸಣ್ಣ ಊರುಗಳಿಗೂ ನುಗ್ತಿದಾರಂತೆ. ಯಾರು ಗೊತ್ತು, ಕಟಕಕ್ಕೆ ಬಂದಿರೋ ಸಾಧ್ಯತೆನೂ ಇದೆ. ನಿನ್ನೆ ಅನಂತಣ್ಣ ತಪ್ಪಿಸ್ಕೊಂಡ್ರು ಇಲ್ವೋ ಅಂತ ಗೊತ್ತಿಲ್ಲ. ಅನುಚಿಕಮ್ಮ ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ. ಕಟಕ್ನಲ್ಲಿ ಹದ್ದಿನ ಕಂಡಿಡಬೇಕು ಅಂತ ಕೋಲ್ಕತ್ತಾದಿಂದ ಸೂಚನೆ ಬಂದಿದೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅನಂತ ಮತ್ತೆ ಹೊಸ ಸಂಚನ್ನೇನಾದ್ರೂ ಮಾಡ್ತಿದ್ದಾನೋ ಏನೋ. ಹೋಗಿ ಅದನ್ನ ಅಲ್ಲಿಟ್ಟು ಬನ್ನಿ. ಶಂಶೂಲ್ ಆಲಂ ಪೊಲೀಸರ ಗೂಢಾಚಾರಿ ಇರಬೇಕು ಅನ್ಸುತ್ತೆ. ಭಾರತೀಯರಿಗೆ ತೊಂದರೆ ಕೊಡ್ತಿದ್ದಾನೆ. ಈ ಮುಕುಂದ್ ಅಂತ ವ್ಯಕ್ತಿಗಳು ಅವನ್ ಕಾಲ್ ನೆಕ್ಕಕ್ಕೆ ಶುರು ಮಾಡಿದ್ದಾರೆ. ನೀನು ಸರ್ಕಾರದ ಸಂಜೆ, ನಾನು ನಿನ್ನ ತ್ರಿಶೂಲ. ನೀನು ನೋಡುತ್ತಲೇ ನಾವು ನಿನಗೆ ಮುಕ್ಕಿಸುತ್ತೇವೆ ಧೂಳು. ಇದು ಖಂಡಿತ ಶಂಶೂಲ್ ಆಲಂಗೆ ಬರೆದಿರೋ ಹಾಗಿದೆ. ಒಬ್ಬರಾದ್ಮೇಲೆ ಒಬ್ಬ ಭಾರತೀಯ ತಮ್ಮನ್ನ ತಾವು ಬ್ರಿಟಿಷರ ಕೈಗೆ ಮಾರ್ಕೋತಾ ಇದ್ದಾರೆ. ದೇಶದ ಜನರೇ ದೇಶಕ್ಕೆ ಶತ್ರುಗಳಾಗಿದ್ದಾರೆ. ಇದರಿಂದ ಜನರಿಗೇನ್ ಪ್ರಯೋಜನ?
ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಾಗಿರೋಂಥ ದಿನ, ಆ ದಿನ ಯಾವತ್ತೂ ಬರೋದೇ ಇಲ್ವಾ? ಒಬ್ಬ ಭಾರತೀಯ ಇನ್ನೊಬ್ಬ ಭಾರತೀಯನ ವಿರುದ್ಧ ನಿಲ್ದೇ ಇರೋಂಥ ದಿನ, ಆ ದಿನ ಬರೋದೇ ಇಲ್ವಾ? ಶಂಶೂಲ್ ಆಲಂನಂತಹ ವ್ಯಕ್ತಿನ ಬಂಧಿಸಿ ದೇಶನ ಒಂದೇ ಸೂತ್ರದಿಂದ ಒಗ್ಗೂಡಿಸೋ ದಿನ ಬರುತ್ತಾ? ನೀವೆಲ್ಲ ಎಲ್ಲಿಗೆ ಹೋಗಿದ್ದೀರಾ? ಯಾಕಿನ್ನೂ ಬಂದಿಲ್ಲ? ಏ ಸರಳ, ಎಲ್ಲಿ ಹೋದ್ರು ಇವರೆಲ್ಲ? ಪ್ರೋಮಿ, ಓ ಪ್ರೋಮಿ! ಬಂದೆ 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 ಅಜ್ಜಿ. ಎಲ್ಲಿಡ್ಬೇಕಿದ್ದೀನ? ಇಲ್ಲಿಡು, ಅಕ್ಕಪಕ್ಕ ಇಡು. ಆ ಪ್ರೋಮಿ, ಯಾರು ಮಕ್ಕಳು ಬರ್ದೇ ಇರೋ ತರ ನೋಡ್ಕೋ. ಬಂದ್ರೆ ಎಲ್ಲ ಹಾಳು ಮಾಡಾಕ್ತಾರೆ, ಗೊತ್ತಾಯ್ತಾ? ಸರಳ, ಇನ್ನು ಎಷ್ಟೊತ್ತಾಗತ್ತಮ್ಮ? ಇನ್ನೇನ್ ಆಗೋಯ್ತು ಅಜ್ಜಿ, ನೋಡಿ. ಸರಿ ಆಗ್ಲಿ. ಆ ಪ್ರೋಮಿ, ನೀನ್ ಹೋಗಿ ಸೊಸೇಂದ್ರು ಸಿದ್ಧ ಆಗಿದಾರ ಅಂತ ನೋಡ್ಕೊಂಬ. ಶಾಸ್ತ್ರ ಮಾಡೋಕ್ ಹೊತ್ತಾಗ್ತಾ ಇದೆ. ಹಾ, ನಾನ್ ನೋಡ್ತೀನಿ. ಸರಿ, ಬೇಗ ಹೋಗಿ ನೋಡ್ಕೊಂಬ. ಸರಳ, ನೀನೆಲ್ಲ ಬೇಗ ತಯಾರು ಮಾಡ್ಬಿಡು. ಉಳ್ದವ್ರೆಲ್ಲ ತಯಾರಾಗಿದಾರಂತ ನಾನು ನೋಡ್ಕೊಂಡ್ ಬರ್ತೀನಿ. ಎಲ್ರು ಎಲ್ಲಿ ಹೋದ್ರಪ್ಪ? ಇನ್ನು ಸಿದ್ಧ ಆಗಿದಾರೋ ಇಲ್ವೋ? ಆಯ್ತಾ ವಿಭಾ? ಇನ್ನೊಂದ್ ಸ್ವಲ್ಪ ಹೊತ್ತು. ಆದ್ರೆ ಹೇಗಾಗಿತ್ಯೋ ಏನೋ ಗೊತ್ತಾಗ್ತಿಲ್ಲ ಅಕ್ಕ. ನಿಮಗ್ ಗೊತ್ತಾ ಅಕ್ಕ, ನಾನ್ ಮನೇಲಿ ಅಡ್ಗೆ ಮಾಡಿದ್ರೆ ಆಗ ಅಣ್ಣನ್ಗೆ ರುಚಿ ನೋಡಿ ಅಂತ ಕೊಡ್ತಿದ್ದೆ. ಅವರೇ ನೋಡ್ತಾ ಇದ್ರು ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆಯೋ ಇಲ್ವೋ ಅಂತ. ಆದ್ರೆ ಅವ್ರು ಯಾವತ್ತೂ ವಿಭಾ ಮಾಡಿರೋ ಅಡ್ಗೆ ಚೆನ್ನಾಗಿಲ್ಲ ಅಂತ ಹೇಳಿರ್ಲಿಲ್ಲ. ಅದ್ರಲ್ಲೂ ಅಪ್ಪ ಅಮ್ಮ ಕೆಲವೊಂದ್ಸಲ ಹೇಳ್ತಿದ್ರು, ಇದು ಕಡಿಮೆ ಆಗಿದೆ, ಇದು ಹೆಚ್ಚಾಗಿದೆ ಅಂತ. ಆದ್ರೆ ಅಣ್ಣ ಹೇಗಿದ್ರು ತಿಂತಾ ಇದ್ರು. ಇವತ್ಯಾರು ಏನು ಹೇಳಲ್ಲ, ನೋಡ್ತಾ ಇರು. ಎಲ್ರಿಗೋಸ್ಕರ ನೀನು ಪ್ರೀತಿಯಿಂದ ಅಡ್ಗೆ ಮಾಡಿದ್ಯಾ ಅಲ್ವಾ? ಸರಿ ಬಿಡಿ ಅಕ್ಕ. ಅಕ್ಕ, ನಿಮ್ದಿನ್ನೂ ಎಷ್ಟಿದೆ ಕೆಲ್ಸ? 1 ನಿಮಿಷ ಆಗೋಯ್ತು. ನಾನೇನ್ ಹೇಳ್ತೀನಿ ಅಂದ್ರೆ, ನನ್ಗೂ ಸ್ವಲ್ಪ ಕೊಡಿ. ನಾನು ಸ್ವಲ್ಪ ಸಹಾಯ ಮಾಡಿದ್ರೆ ಬೇಗ ಬೇಗ ಆಗುತ್ತೆ ಕೆಲ್ಸ. ಅದ್ರ ಜೊತೆಗೇನು ಅಂದ್ರೆ, ನಾನು ಕಲ್ತಂಗಾಗತ್ತೆ ಅಲ್ವಾ? ಕೊಡಿ ನನ್ಗೆ. ಬೇಡ ಬೇಡ, ಪರವಾಗಿಲ್ಲ. ಈಗ್ಲೇ ತುಂಬಾ ತಡ ಆಗಿದೆ. ಯಾರಾದ್ರೂ ಬಂದು ನಾವಿಬ್ರು ಅಡ್ಗೆ ಮಾಡ್ತಿರೋದನ್ನ ನೋಡ್ಬಿಟ್ರೆ ಬಯಸ್ಕೋಬೇಕಾಗತ್ತೆ. ಇಬ್ರು ಬಯಸ್ಕೊಳ್ಳೋದಕ್ಕಿಂತ ನಾನೊಬ್ಳೆ ಮಾಡೋದೇ ಒಳ್ಳೇದು. ಹಾ ಅಕ್ಕ, ನೀವ್ ಹೇಳ್ತಿರೋದ್ ಸರಿನೇ. ಮತ್ತೆ ನಾನೊಂದ್ ಕೆಲ್ಸ ಮಾಡ್ತೀನಿ. ನಾನಿಲ್ಲೇ ಬಾಗಿಲ ಹತ್ರ ನಿಂತ್ಕೊಂಡು ಯಾರಾದ್ರೂ ಬರ್ತಾರ ನೋಡ್ತೀನಿ. ನೀವ್ ಕೆಲ್ಸ ಮುಗಿಸಿ.